ಗಸಗಸೆ ಪಾಯಸ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ನನಗಂತೂ ತುಂಬಾ ಇಷ್ಟ. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದನ್ನು ಕುಡಿಯೋದ್ರಿಂದ. ಒಳ್ಳೆ ನಿದ್ದೆ ಬರುತ್ತೆ, ಹಾಗೆ ಸ್ವಲ್ಪ ಕಾಸ್ಟ್ಲಿ, ಯಾಕಂದರೆ ಇದನ್ನು ಎಲ್ಲರೂ ಬೆಳೆಯೋದಕ್ಕಾಗಲ್ಲ. ಹಾಗೆ ಬೆಳೆದ್ರೂ ಕೂಡ ಪರ್ಮಿಷನ್ ತೊಗೊಂಡು ಬೆಳಿಬೇಕಂತೆ, ಯಾಕಂದರೆ ಗಸಗಸಲ್ಲಿ ನಶೆ ಪ್ರಾಪರ್ಟೀಸ್ ಇರುತ್ತಂತೆ. ಹಾಗಾಗಿ ಇದನ್ನು ಎಲ್ಲ ಕಡೆ ಬೆಳೆಯೋದಕ್ಕೆ ಪರ್ಮಿಷನ್ ಇಲ್ಲ, ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಅದಕ್ಕೆ ಹೇಳೋದು ನಿದ್ದೆ ಚೆನ್ನಾಗಿ ಬರುತ್ತೆ, ಮದ್ದು ಬರುತ್ತೆ ಅಂತ. ಹಾಗಂತ ಕೆಟ್ಟದಲ್ಲ, ಒಳ್ಳೆ ನಶೆ, ಹಾಗೆ ಒಳ್ಳೆ ರಿಲ್ಯಾಕ್ಸ್ ಕೂಡ ಸಿಗುತ್ತಂತೆ. ಟೇಸ್ಟಿ ಆಗಿರುವಂಥ ಗಸಗಸೆ ಪಾಯಸನ ಯಾವ ರೀತಿ ಮಾಡೋದು ನೋಡ್ಕೊಂಡು ಬರೋಣ. ಫಸ್ಟ್ ಒಂದು ಪ್ಯಾನ್ಗೆ 1 ಸ್ಪೂನಷ್ಟು ಅಕ್ಕಿ ಬಿಸಿ ಆದಮೇಲೆ ಬಾದಾಮಿ ಗೋಡಂಬಿ ಹಾಕಿ ಫ್ರೈ ಮಾಡಿಕೊಂಡು, ನಂತರ 2 ಸ್ಪೂನಷ್ಟು ಗಸಗಸೆನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಸ್ವಲ್ಪ ಫ್ರೆಶ್ ಕಾಯಿ ತುರಿ ಹಾಕಿ ಗ್ಯಾಸ್ ಆಫ್ ಮಾಡಿ, ಅದು ತಣ್ಣಗಾದ್ಮೇಲೆ ಜಾರ್ಗೆ ಹಾಕಿ ತರಿಯಾಗಿ ರುಬ್ಬಿ ಒಂದು ಸ್ವಲ್ಪ ನೀರನ್ನ ಸೇರಿಸಿ ಪೇಸ್ಟ್ ಮಾಡಿ ಒಂದು ಸೈಡಿಗೆ ಎತ್ತಿಟ್ಕೋಬೇಕು. ಅದೇ ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿನ ಡ್ರೈ ರೋಸ್ಟ್ ಮಾಡಿ ಅದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು, ಆಗಲೇ ರುಬ್ಬಿರುವಂಥ ಪೇಸ್ಟ್ನ ಹಾಕ್ಕೊಂಡು ಸ್ವಲ್ಪ ಹಾಲನ್ನ ಸೇರಿಸ್ಕೊಂಡು 1 ಕಪ್ ಬೆಲ್ಲಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ಬೆಲ್ಲನ ಕರಗಿಸಿರುವಂಥ ಬೆಲ್ಲನ ಡೈರೆಕ್ಟಾಗಿ ಕುದಿತಾ ಇರೋ ಪಾಯಸಕ್ಕೆ ಫಿಲ್ಟರ್ ಮಾಡಿಕೊಂಡು, ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಫ್ರೆಶ್ ಕಾಯಿ ತುರಿ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಫ್ರೈ ಮಾಡಿರುವಂಥ ಡ್ರೈ ಫ್ರೂಟ್ಸ್ನ ಹಾಕಿದರೆ ಸ್ಪೆಷಲ್ ಗಸಗಸೆ ಪಾಯಸ ತಯಾರಾಗುತ್ತೆ.